18 ವರ್ಷದಿಂದ ಏನು ನಾವು ಆಶಯ ಇಟ್ಕೊಂಡಿದ್ವಿ ಅದನ್ನ ಫೈನಲಿ ನಮ್ಮ RCB ಬಾಯ್ಸ್ ಫುಲ್ಫಿಲ್ ಮಾಡಿದ್ದಾರೆ. ಸೊ ಅದೇ ಸಂಭ್ರಮ, ಯಾವ ರೀತಿ ಸೆಲೆಬ್ರೇಷನ್ಸ್ ಇದೆ ಅನ್ನೋದನ್ನ ನೋಡ್ತಾ ಇದ್ದೀರಾ. ರಾತ್ರಿ ಶುರುವಾಗಿದ್ದ ಸೆಲೆಬ್ರೇಷನ್ ಇನ್ನೂ ಎಷ್ಟೋ ಕಡೆ ಮುಂದುವರಿತಾನೆ ಇದೆ. ಇವತ್ತು ಮಧ್ಯಾಹ್ನದ ಮೇಲೆ ಬೆಂಗಳೂರಲ್ಲಿ ವಿಕ್ಟ್ರಿ ಪರೇಡ್ ಬೇರೆ ಇದೆ. RCB ಬಾಯ್ಸ್ ಟ್ರೋಫಿ ಹಿಡ್ಕೊಂಡು ಮೆರವಣಿಗೆಗೆ ಬರ್ತಾರೆ. ಸಾವಿರಾರು ಸಂಖ್ಯೆಯಲ್ಲಿ ಜನನೂ ಸೇರ್ತಾರೆ. ಹುಚ್ಚೆದ್ದು ಮತ್ತೆ ಸೆಲೆಬ್ರೇಷನ್ ಪೀಕಿಗೆ ಹೋಗೋದನ್ನ ಇವತ್ತು ಮಧ್ಯಾಹ್ನ ಕೂಡ ನಾವು ನೋಡ್ಬೋದು. ಸೊ RCBಗೆ ಅದೊಂದು ಕಪ್ನ ಆಸೆ ಎಷ್ಟಿತ್ತು ಅನ್ನೋದು ಇದರಿಂದ ಗೊತ್ತಾಗುತ್ತೆ. ಮತ್ತೊಬ್ರು ಕಾಲರ್ ಇದ್ದಾರೆ, ಪರಶುರಾಮ್. ಹಾಯ್ ಪರಶುರಾಮ್. ಸರ್ ನಮಸ್ತೆ. ನಮಸ್ತೆ, ಹೇಳಿ. ಈ ಸಲ ಕಪ್ ನಮ್ದೇ. ನಮ್ದು ಆಗೋಯ್ತು. ಹಾ, ಎಷ್ಟು ಖುಷಿ ಇದೆ. ನಮ್ಮ ಕರ್ನಾಟಕದ ದತ್ತುಪುತ್ರನಿಗೆ ಒಂದು ತುಂಬಾ ಹೃದಯಪೂರ್ವಕ ಅಭಿನಂದನೆಗಳು. ಓಕೆ, ಎಲ್ಲ ಹೇಳ್ತಿದ್ರು ಅಂಕಲ್ ಮಕ್ಕಳಿಗೆಲ್ಲ ಹೇಳೋದು ಒಂದೇ, ನಂತ ಈ ಸಲ ಕಪ್ ನಮ್ದು. ಸೊ ವಿರಾಟ್ ಕೊಹ್ಲಿಗೋಸ್ಕರ ಈ ಕಪ್ ಸಿಕ್ಕಿದ ಖುಷಿನ, RCB ಕಪ್ ಹೊಡೆದಿತ್ತು ಅನ್ನೋದು ದೊಡ್ಡ ಖುಷಿನ? ನಮಗೆ ಎರಡು ಬೇಕು ಸರ್. ವಿರಾಟ್ ಕೊಹ್ಲಿ ಇದಕ್ಕೆ ಇಷ್ಟು ಅಭಿಮಾನಿಗಳು ನಮ್ಮ ಕರ್ನಾಟಕಕ್ಕೆ. ನಮಗೆ ಬೇಕಾಗಿದ್ದು ಒಂದು ಕಪ್ ಬೇಕಾಗಿತ್ತು, ಕಪ್ ಗೆದ್ದಾಯ್ತು. ಕಪ್ ಗೆದ್ದಾಯ್ತು. ಯಾರ್ಯಾರಿಗೂ ಉತ್ತರ ಕೊಡ್ಬೇಕೋ ಎಲ್ಲರಿಗೂ ಕೊಟ್ಟಾಯ್ತು. 18 ವರ್ಷದ ಕನಸು ನೆನಸಾಯ್ತು ಸರ್. ಇನ್ನೇನ್ ಬೇಕು ಸರ್ ನಮಗೆ? ಹೌದು, ಇನ್ನೇನ್ ಬೇಕು? ಕಪ್ ಒಂದ್ ಬೇಕಿತ್ತು, ಅದು ಬಂದಾಯ್ತಲ್ಲ. ಬಂದಾಯ್ತಲ್ಲ ಸರ್. ಇನ್ನೇನು ಎಂತ ಹ್ಯಾಪಿ ಅಂದ್ರೆ ಖುಷಿ ಸರ್. ಮನ್ಸಿಗೆ ಅಷ್ಟು ರಾತ್ರಿ ಎಲ್ಲ ನಿದ್ದೆ ಮಾಡಿಲ್ಲ ಸರ್. ಓಕೆ ಪರಶುರಾಮ್, ಎಂಜಾಯ್ ಮಾಡಿ, ಇವತ್ತಿನ ಫುಲ್ ಸೆಲೆಬ್ರೇಟ್ ಮಾಡಿ. ಇವತ್ತು ದೀಪಾವಳಿ, ನಿನ್ನೆನೆ ದೀಪಾವಳಿ ಮಾಡಿದೀವಿ, ಇವತ್ತು ಮಾಡ್ತೀವಿ. ಇವತ್ತು ದೀಪಾವಳಿ ಮಾಡಿ. ಥ್ಯಾಂಕ್ ಯು. ಕುಣಿಗಲ್ಲಿಂದ ಹೇಮಂತ್ ಕಾಲ್ ಮಾಡಿದ್ದಾರೆ. ಹಾಯ್ ಹೇಮಂತ್. ಸರ್ ನಮಸ್ತೆ. ಹೇಮಂತ್ ಹೇಳಿ. ಸರ್ ನಮಸ್ತೆ, ಕುಣಿಗಲಿಂದ ಹೇಮಂತ್ ಅಂತ ಹೇಳಿ. ಹೇಳಿ ಸರ್. ಸರ್ ಭಾರಿ ಖುಷಿ ಆಯ್ತು ಸರ್ ನಮ್ಗೆ RCB ನೆನೆ ಗೆದ್ದಿದ್ದು. ಎಷ್ಟು ಖುಷಿ ಆಯ್ತು ಹೇಳಿ. ಮಲಗೆ ಇಲ್ಲ, ಇವಾಗ ಒಂದ್ ಅರ್ಧ ಗಂಟೆ ಮಲಗಿದ್ದೆ. ಈಗ ಟಿವಿ ಆನ್ ಮಾಡಿದೆ, ನಿಮ್ ಬರ್ತಾ ಇತ್ತಲ್ಲ ಮಾತಾಡೋಣ ಮಾಡಿದೆ. ಭಾರಿ ಖುಷಿ ಆಯ್ತು ಸರ್. ಬೆಳಗ್ಗೆವರೆಗೂ ಮಲ್ಗೆ ಇಲ್ಲ ನೀವು? ಮಲಗೆ ಇಲ್ಲ ಸರ್, ಮಲಗೆ ಇಲ್ಲ, ನಿದ್ದೆನೆ ಬಂದಿಲ್ಲ. ರಾತ್ರಿ ನಿದ್ದೆ ಬಂದಿಲ್ಲ ಅನ್ಕೊಳ್ಳಿ. ಏನ್ ರಾತ್ರಿ ಎಲ್ಲ ಫುಲ್ ರೋಡ್ಗೆ ಹೋಗಿ ಸೆಲೆಬ್ರೇಟ್ ಮಾಡಿದ್ರಾ? ಹೌದು ಸರ್, ಹೌದು. ಫುಲ್ ಪಟಾಕಿ ಹೊಡೆದ್ವಿ, ಫುಲ್ ಎಷ್ಟು ಎಂಜಾಯ್ ಮಾಡಿದ್ವಿ ಅಂತ ಅಂದ್ರೆ, ನಾನು ಸ್ಟಾರ್ಟ್ ಆದಾಗ ಸೆಕೆಂಡ್ PUC ನಾನು. ಈಗ ನಂಗೆ ಮದ್ವೆ ಆಗಿ ಮಕ್ಕಳಾಗಿದೆ, ಬಟ್ ಇವಾಗ RCB ಗೆದ್ದಿದ್ರೆ ಭಾರಿ ಖುಷಿ ಆಗ್ತದೆ. 2008ರಲ್ಲಿ IPL ಸ್ಟಾರ್ಟ್ ಆದಾಗ ನೀವು ಸೆಕೆಂಡ್ PUC ಸ್ಟೂಡೆಂಟ್? ಸೆಕೆಂಡ್ PUC ಇದ್ದೆ. ಹೌದೌದು, ಸೆಕೆಂಡ್ PUC ಇದ್ದೆ. ಈಗ ನನ್ಗೆ ಮದ್ವೆ 2014 ಮದ್ವೆ ಆಯ್ತು. 2000 ಈಗ ನನ್ನ ಮಗನಿಗೆ 9 ವರ್ಷ. ಬಟ್ RCB ಗೆದ್ದಿದ್ರೆ ಭಾರಿ ಎಷ್ಟು ಖುಷಿ ಆಗ್ತಾ ಇದೆ ಹೇಳಕ್ ಆಗ್ತಾ ಇಲ್ಲ, ಅಷ್ಟು ಖುಷಿ ಆಗ್ತಾ ಇದೆ. ಈಗ ಬೆಂಗಳೂರು ಬೇರೆ ಹೋಗ್ತೀನಿ ಸರ್. ಈಗ ಮ್ಯಾಚ್ ಬರುತ್ತಲ್ಲ, ವಿಕ್ಟ್ರಿ ಪರೇಡ್ ಹೋಗ್ಬೇಕು ಅಂತ ಅನ್ಕೊಂಡಿದೀವಿ. ಹೌದಾ? ಈಗ ಮಾತಾಡ್ಕೊಂಡು ಹೋಗ್ತೀವಿ ಸರ್. ಇನ್ನೊಂದು ಅರ್ಧ ಗಂಟೆ ಬರ್ತೀವಿ. ಬನ್ನಿ ಬೆಂಗಳೂರಿಗೆ. 3:30ಕ್ಕೆ ಇವತ್ತು ವಿಕ್ಟ್ರಿ ಪರೇಡ್. ಎಲ್ಲ RCB ಬಾಯ್ಸ್ ಟ್ರೋಫಿ ಹಿಡ್ಕೊಂಡು ಬರ್ತಾರೆ ಬೆಂಗಳೂರಿಗೆ. ಸಖತ್ತಾಗಿ ವೆಲ್ಕಮ್ ಮಾಡ್ಕೊಳ್ಳೋಣ, ಗ್ರ್ಯಾಂಡ್ ಎಂಟ್ರಿ ಸಿಗ್ಲಿ. ಥ್ಯಾಂಕ್ ಯು ಹೇಮಂತ್ ಕಾಲ್ ಮಾಡಿದ್ದಕ್ಕೆ. ಜನ ಮಲ್ಗೆ ಇಲ್ಲ, ರಾತ್ರಿ ಫುಲ್ಲು ಕುಪ್ಪಳಿಸಿದ್ದಾರೆ. ಈಗ ಬೆಳಗ್ಗೆ ಒಂದು ಅರ್ಧ ಗಂಟೆ ರೆಸ್ಟ್ ಮಾಡಿದ್ವಿ ಅಷ್ಟೇ. ಆದರೆ ಖುಷಿ ಅಷ್ಟಿದೆ, ಯಾರಿಗೂ ಸುಸ್ತು ಇಲ್ಲ, ನಿದ್ರೆನೂ ಇಲ್ಲ. ಖುಷಿ, ಓನ್ಲಿ ಖುಷಿ. RCB ಕಪ್ ಗೆದ್ದಿರೋದೇ ದೊಡ್ಡ ಖುಷಿ. ಹೇಮಂತ್ ಹೇಳ್ತಾ ಇದ್ರು, ಸೆಕೆಂಡ್ PUC IPL ಲೀಗ್ ಸ್ಟಾರ್ಟ್ ಆದಾಗ ಆಗಿಂದ ಈ ಸಲ ಕಪ್ ನಮ್ದೇ ಅಂತ ಹೇಳ್ಕೊಂಡ್ ಬಂದಿದ್ದು RCBಗೆ. ಕೊನೆಗೂ ಕಪ್ ಸಿಕ್ಕಿದ್ದು ಯಾವಾಗ? ಈಗ ನನ್ನ ಮಗುಗೆ 9 ವರ್ಷ, ಮದುವೆ ಆಗಿ ನನಗೆ ಮಕ್ಕಳಿದ್ದಾರೆ. 9 ವರ್ಷ ಆದ್ಮೇಲೆ ಈಗ ಕಪ್ ಸಿಕ್ಕಿದೆ ಅಂತ ಹೇಳ್ತಾ ಇದ್ರು. ಹರಪನಹಳ್ಳಿಯಿಂದ ಶ್ರೀಕೋಟಿ ಅಂತ ಕಾಲ್ ಮಾಡಿದ್ದಾರೆ. ಹಾಯ್ ಶ್ರೀಕೋಟಿ ಅವರೇ. ಹಾಯ್ ಸರ್, ಗುಡ್ ಮಾರ್ನಿಂಗ್ ಸರ್. ವೆರಿ ಗುಡ್ ಮಾರ್ನಿಂಗ್, ಹೇಳಿ. RCB ಕಪ್ ಗೆದ್ದು ನಮಗೆ ತುಂಬಾನೇ ಖುಷಿಗೆ ಸರ್. ನಿನ್ನೆ ವಿರಾಟ್ ಕೊಹ್ಲಿ ಅವ್ರು ಕಣ್ಣೀರ್ ಹಾಕಿದ್ದು. ಹೌದು, ಆ ಒಂದು ಭಾವ ಕ್ಷಣ ಎಲ್ಲರ ಕಣ್ಣಲ್ಲೇ ನೀರು ತಂದಿತ್ತು ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್ ನಾನು. ನೀವು ಎಮೋಷನಲ್ ಆದ್ರಾ? ಹೌದು ಸರ್, ನಾವು ಎಮೋಷನಲ್. 18 ವರ್ಷದ ತಪಸ್ಸು ಸರ್ ಅದು. ಕನಸು ನೆನಸಾಗಿದೆ ಅಂತ. ಹೌದು, ಹಳೆ ಆಟಗಾರರೆಲ್ಲ ಬಂದಿದ್ರು ಶ್ರೀಕೋಟಿ ನಿನ್ನೆ. ಕೆಲವರು ಬಂದ್ರು ಸರ್, ಆಮೇಲೆ ಕಡೆಗೆ ABD ಬಂದಿದ್ರು, ಕ್ರಿಸ್ ಗೇಲ್ ಬಂದಿದ್ರು. ಎಲ್ಲ ಒಟ್ಟಿಗೆ ಕಪ್ ಹಿಡ್ಕೊಂಡು ಒಂದು ಪೋಸ್ಟ್ ಕೊಟ್ರು. ಈ ಸಲ ಕಪ್ ನಮ್ದು ಅಂತಾನು ಹೇಳಿದ್ರು. ನಮ್ದು. ಹೌದು ಸರ್. ಎಷ್ಟು ಖುಷಿ ಆಯ್ತು ನಿಮ್ಗೆ? ನಮಗೆ ತುಂಬಾನೇ ಖುಷಿಗೆ ಸರ್. ಸಂಭ್ರಮಾಚರಣೆ ನಮ್ಮ ಊರಲ್ಲಿ ಜೋರ್ ಐತೆ ಸರ್. ಗ್ರ್ಯಾಂಡ್ ಆಗಿ ಇವತ್ತು ಸೆಲೆಬ್ರೇಷನ್ ಮಾಡ್ತಿದ್ದೀವಿ ಸರ್. ಇನ್ನೂ ನಡೀತಾನೆ ಇದೆಯಾ ಸೆಲೆಬ್ರೇಷನ್? ಹೌದು ಸರ್, ಹೌದು ಸರ್. ಏನ್ ಹೇಳ್ತೀರಾ? ಈಗ ಆಸೆ ಏನಿತ್ತು RCB ಫ್ಯಾನ್ಸ್ಗೆ, ಒಂದು ಕಪ್ ಹೊಡಿಬೇಕು ಅಂತ. ಈ ಸಲ ನಮ್ಮ ಬಾಯ್ಸು ಕಪ್ ತಗೊಂಡ್ಬರ್ತಾ ಇದಾರೆ. ಏನ್ ಹೇಳಕ್ ಇಷ್ಟಪಡ್ತೀರಾ? ರಜತ್ ಪಟೇಲ್ ಒಂದು ಲಕ್ಕಿ ಕ್ಯಾಪ್ಟನ್ಸಿ ಅಂತ ಹೇಳ್ಬೋದು ಸರ್. ಓಕೆ, ಹೌದು. ಇವತ್ತು ಬೌಲಿಂಗ್ ಇಂದ ನಮ್ದು ಆಟ ಒಂದು ವಿನ್ ಆಯ್ತು ಅಂತ ಹೇಳ್ಬೋದು ಸರ್. ಓಕೆ, ಥ್ಯಾಂಕ್ ಯು ಶ್ರೀಕೋಟಿ ಅವರೇ ಕಾಲ್ ಮಾಡಿ ಮಾತಾಡಿದ್ದಕ್ಕೆ. ರಜತ್ ಪಟಿದಾರ್ ಲಕ್ಕಿ ಕ್ಯಾಪ್ಟನ್ RCBಗೆ. ಈ ಸಲ ಕಪ್ ನಮ್ದಾಗಿಸ್ಕೊಟ್ಟಿದ್ದಾರೆ. ಮತ್ತೆ ಓವರ್ ಆಲ್ ಟೀಮ್ ವರ್ಕ್ ಇತ್ತು. ಚಿಕ್ಕಮಗಳೂರಿಂದ ಮಂಜುನಾಥ್ ಕಾಲ್ ಮಾಡಿದ್ದಾರೆ.
ಹಾಯ್ ಮಂಜುನಾಥ್. ಹಾಯ್ ಸರ್. ಹೇಳಿ ಮಂಜುನಾಥ್, ನಿಮ್ ಖುಷಿ ಎಷ್ಟಿದೆ ಹೇಳಿ. ತಡಿಯಕ್ ಆಗ್ತಿಲ್ಲ ಸರ್. ಖುಷಿ ತಡಿಯಕ್ ಆಗ್ತಿಲ್ವಾ? ಆಗ್ತಿಲ್ಲ ಸರ್, ರಾತ್ರಿ ನಿದ್ದೆ ಇಲ್ಲ. ಕುಣಿದಾಡ್ಬಿಡಿ. ವಿರಾಟ್ ಕೊಹ್ಲಿದು ಕನ್ಸು ನೆನ್ಸಾಯ್ತಲ್ಲ ಸರ್, 18 ಜೆರ್ಸಿ ನಂಬರ್ 18. ಭಾರಿ ಖುಷಿ ಆಗ್ತಿದೆ ಸರ್. ಫುಲ್ ಸೆಲೆಬ್ರೇಷನ್ ಸರ್. ಸೆಲೆಬ್ರೇಷನ್ ಹೆಂಗಿದೆ ಮಂಜುನಾಥ್ ಚಿಕ್ಕಮಂಗ್ಳೂರಲ್ಲಿ? ಏನ್ ಸರ್ ಚಿಕ್ಕಮಂಗ್ಳೂರಲ್ಲಿ ಸೆಲೆಬ್ರೇಷನ್ ಹೆಂಗಿದೆ? ಸೂಪರ್ ಸರ್. ಹೌದಾ? ರಾತ್ರಿ ನಿದ್ದೆನೆ ಮಾಡಿಲ್ಲ, ಪಟಾಕಿ ದೀಪಾವಳಿನೇ. ದೀಪಾವಳಿಗಿಂತ ಜೋರಾಗಿ ಹೋಗಿದ್ಯಾ ನಿನ್ನೆ? ಜೋರ್ ಇನ್ನೂ ನಡೀತಾನೆ ಇದೆ ಸರ್, ನಿದ್ದೆ ಮಾಡಿಲ್ಲ ಸರ್ ಇನ್ನೂ ನಾವು. ಓಕೆ, ಅಷ್ಟು ಎಂಜಾಯ್ ಮಾಡಿದ್ರಿ ಸರ್. ಹೇಳಿ, ಇದೇ ಖುಷಿಲಿ ಬಾಯ್ಸ್ಗೆ ಏನ್ ಹೇಳ್ತೀರಾ? RCB ಟೀಮ್ಗೆ ಏನ್ ಹೇಳ್ತೀರಾ? RCB ಗ್ರೇಟ್ ಸರ್. ಕೊಹ್ಲಿ ಅವ್ನ ಕನ್ಸು ನೆನ್ಸಾಯ್ತು ಸರ್. ಎಷ್ಟೇ ಆಫರ್ ಇದ್ರು ಹೋಗಿಲ್ಲ ಸರ್ RCB ಬಿಟ್ಟು. ಏನೇ ಆಫರ್ ಕೊಟ್ಟರು ಹೋಗಿಲ್ಲ ಸರ್. ಅವರ ಕನ್ಸು ನೆನ್ಸಾಯ್ತು ಸರ್, ಅದು ಭಾರಿ ಖುಷಿ ಸರ್ ನನಗೆ. ಜೆರ್ಸಿ ನಂಬರ್ 18 ವಿನ್ನರ್. ಸೀಸನ್ 18 ಜೆರ್ಸಿ ನಂಬರ್ 18 ಗೆದ್ದಾಯ್ತು. ಹೌದು ಸರ್. ಓಕೆ, ಥ್ಯಾಂಕ್ ಯು ಮಂಜುನಾಥ್. ವಿಜಯಪುರದಿಂದ ರಾಘವೇಂದ್ರ ಕಾಲ್ ಮಾಡಿದ್ದಾರೆ. ಹಾಯ್ ರಾಘವೇಂದ್ರ ಅವರೇ. ರಾಘವೇಂದ್ರ ಅವರೇ, ಕೇಳಿಸ್ತಾ ಇದೆಯಾ? ಕೇಳಿಸ್ತೈತ್ರಿ ಸರ್. ಹೇಳಿ ರಾಘವೇಂದ್ರ. ವಿಜಯಪುರದಿಂದ ಮಾಡಿ ಸರ್. ಓಕೆ, ನೋಡಿದ್ರ ನಿನ್ನೆ ಮ್ಯಾಚು? ಹಲೋ ಹಲೋ ಸರ್, ನಮಸ್ಕಾರ ಸರ್. ರಾಘವೇಂದ್ರ, ಕೇಳಿಸ್ತಾ ಇದೆ ನಾನು ಮಾತಾಡೋದು ನಿಮ್ಗೆ? ಕೇಳಿಸ್ತೈತೆ ಸರ್. ಏನ್ ಇನ್ನು ಸೆಲೆಬ್ರೇಷನ್ ಎಲ್ಲ ಇದ್ದಂಗಿದ್ದೀರಾ ನೀವು? ಸರ್ ಭಾರಿ ಖುಷಿ ಆಗ್ಬಿಡುತ್ತೆ ಸರ್ ನಮ್ಗೆ. ನಮ್ಗೆ ವಿರಾಟ್ ಕೊಹ್ಲಿ ಭಾರಿ ಆಡಿಬಿಟ್ರು ಸರ್. ಅವರು ದತ್ತು ಮಗ ಅಂತಿದ್ರು. ಅವ್ರು ಮನಿ ಮಗ ಸರ್. ಮನೆ ಮಗ? ಹೌದು. ಸೊ ಮನೆ ಮಗನ್ಗೆ ಕೊನೆಗೂ ಕಪ್ ಸಿಕ್ತು ಸರ್. 18 ವರ್ಷ ಕನಸು ನೆನ್ಸೋತ್ ಸರ್. ತುಂಬಾ ಖುಷಿ ಆಯ್ತಾ ಅಥವಾ ನಿಮ್ಗೂ ಏನಾದ್ರು ಕಣ್ಣೀರ್ ಬಂತಾ? ಎಮೋಷನಲ್ ಆದ್ರ ರಾಘವೇಂದ್ರ? ಸರ್ ನಮ್ಗೆಲ್ಲ ನಿದ್ದೆ ಸತ್ಯಾಕತ್ತಿಲ್ಲ ಕಣ್ಣೀರ್ ಬಂದು. ಅಷ್ಟು ಬಹಳ ದುಃಖ ಆಗ್ಬಿಟ್ಟಿತ್ತು ನಮ್ಗೆ ಅವ್ರ ಸುರಂದ. ಖುಷಿಗೆ ಕಣ್ಣೀರು ಕನಸು ನೆನಸು ಮಾಡ್ಬಿಟ್ರು ಸರ್ ಅವರು. ಸೊ ಈ ಸಲ ಫೈನಲ್ ಹೋಗಿದ್ ಫಸ್ಟ್ ಟೀಮ್ RCB. ಹೌದು ಸರ್, ಭಾರಿ ಖುಷಿ ಆಗ್ಬಿಟ್ಟು ಸರ್ ಫೈನಲ್ ಹೋಗಿದ್ದು. ಸೊ ಆಮೇಲೆ ಕ್ವಾಲಿಫೈಯರ್ 1 ಎಲಿಮಿನೇಟರ್ ಎಲ್ಲ ಇತ್ತು. ಆವಾಗ ಏನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರಿ? ಈ ಸಲ ಫೈನಲ್ಸ್ ಅಲ್ಲಿ ಹೊಡಿಯುತ್ತೆ RCB ಅಂತ ಅಂದ್ಕೊಂಡಿದ್ರಾ? ಸರ್ ಈ ಸಲ ಹೊಡಿತೈತೆ ಅಂತ ನಮ್ಗೆ 100ಕ್ಕೆ 100 ಇತ್ತು ಸರ್. ಯಾಕಂದ್ರೆ ಅದು ವಿರಾಟ್ ಕೊಹ್ಲಿ ಕನಸಾಗಿತ್ತು ಸರ್ ಅದು. ಹೌದು. ಓಕೆ, ಭಾರಿ ಅಂದ್ರೆ ಭಾರಿ ಖುಷಿ ಆಗ್ಬಿಡ್ತು ಸರ್ ನಮ್ಗೆ. ಅದೇ ಖುಷಿ ಮುಂದುವರಿಸಿ ಇವತ್ತು ದಿನ ಫುಲ್ ಎಂಜಾಯ್ ಮಾಡಿ. ಥ್ಯಾಂಕ್ ಯು ರಾಘವೇಂದ್ರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.